ಕಲಬುರಗಿ ಜಿಲ್ಲೆಯ 4 ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಕಳ್ಳತನ ಪ್ರಕರಣದ 5 ಆರೋಪಿಗಳನ್ನು ಬಂಧಿಸಿ ಅವರಿಂದ ಕಳ್ಳತನವಾಗಿದ್ದ ಒಟ್ಟು 19.33 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನು ವಶಪಡಿಸಿಕೊಳ್ಳುವಲ್ಲಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡ್ಡೂರು ಶ್ರೀನಿವಾಸುಲು ಅವರು ತಿಳಿಸಿದ್ದಾರೆ. ನಗರದ ಜಿಲ್ಲಾ ಪೊಲೀಸ್ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೇವರ್ಗಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಆಂದೋಲನ ನಿವಾಸಿ ಕರುಣಸಾಗರ್ ಗಡೆಯದು ನೀಡಿದ ದೂರಿನ ಮೇರೆಗೆ ಪ್ರಕರಣ ಬೆನ್ನಟ್ಟಿ ಜೇವರ್ಗಿ ತಾಲೂಕಿನ ಕಟ್ಟಿಸಂಗಾವಿ ನಿವಾಸಿ ರೇಣುಕಾ ಶರಣಬಸಪ್ಪ ಗುಳೇದ್ ಎಂಬಾಕೆಯನ್ನು ಬಂಧಿಸಲಾಗಿದೆ. ನರೋಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಪ್ರತ್ಯೇಕ 2 ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುಂಸೂರು ನಾಯಕ್ ತಾಂಡ ನಿವಾಸಿ ಶಿವಾನಂದ ಕಾಳೆ ಮತ್ತು ಸಿದ್ದರಾಮ್ ಗಿರಿಮಲ್ಲ ಬಾಳಿ, ಆಳಂದ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಪಡಸವಳ್ಗಿ ಗ್ರಾಮದ ನಿವಾಸಿ ಬಸವರಾಜ್ ತುಕಾರಾಮ್ ಗೋಡ್ಕೆ ಹಾಗೂ ಕಾಳಗಿ ಠಾಣೆ ವ್ಯಾಪ್ತಿಯ ಕಳ್ಳತನ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಶೇರ್ ಅಲಿ ಎಂಬಾತನ ವಶಕ್ಕೆ ಪಡೆದಿದ್ದು ಇನ್ನೋರ್ವ ಆರೋಪಿ ಕೈಲಾಸವನ್ನು ಪತ್ತೆ ಹಚ್ಚಿ ಕಳವಾದ ಹಣ ಜಪ್ತಿ ಮಾಡಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಈ ಎಲ್ಲ ಪ್ರಕರಣಗಳನ್ನು ಪತ್ತೆ ಹಚ್ಚಲು ಅಪರ ಪೊಲೀಸ್ ಅಧಿಕಾರಿ ಮಹೇಶ್ ಮೇಘಣ್ಣ ಅವರ ನೇತೃತ್ವದಲ್ಲಿ ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯನ್ನು ಒಳಗೊಂಡ ತನಿಖಾ ತಂಡವನ್ನು ರಚಿಸಲಾಗಿತ್ತು. ದಾಖಲಾದ ಎಲ್ಲ ಕಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಜಿಲ್ಲಾ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ವರ್ಗಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಗ್ರಾಮದಲ್ಲಿ ಒಂದು ಕಳ್ಳತನ ಪ್ರಕರಣ ದಾಖಲಾಗಿದೆ 17 ಮೇ 2025 ರಂದು. ಈ ಫಿರ್ಯಾದಿದಾರರು ಬಂದು ಶ್ರೀ ಕರುಣಸಾಗರ್ ತಂದೆ ನಾಗಣ್ಣ ಗಡೇದ್ ಅಂತ ಆಂದೋಲ ಗ್ರಾಮದವರು. ಇವರು ಬನಮಿಗಿ ಗ್ರಾಮದಲ್ಲಿ ಮಹೇಶ್ ಪಾಟೀಲ್ ಇವರ ಮನೆಯಲ್ಲಿ ಮದುವೆ ಕಾರ್ಯಕ್ರಮಕ್ಕೆ ಬಂದಾಗ ಅವರು ಈ ಗೋಲ್ಡ್ ಏನಿದೆಯೋ ಅವ್ರ ಗೋಲ್ಡ್ ಅರೌಂಡ್ 17 ತೊಲ ಗೋಲ್ಡ್ ಮದುವೆಗಂತೂ ತಂದಿರ್ತಾರೆ ಹಾಕ್ಕೋಬೇಕು ಅಂತ ಅವರು ನೈಟ್ ಸಮಯದಲ್ಲಿ ಒಂದು ಬ್ಯಾಗಲ್ಲಿಟ್ಟು ಅದು ಆಲ್ಮೋಸ್ಟ್ ಒಂದು ಕರವಸ್ತ್ರದಲ್ಲಿ ಕಟ್ಟಿ ಮನೆಯಲ್ಲಿ ಇರುವ ಬ್ಯಾಗ್ದಲ್ಲಿ ಇಟ್ಟಿರ್ತಾರೆ. ಇದ್ದಾಗ ನೈಟ್ ಅವರು ರೆಸ್ಟ್ ಮಾಡ್ತಾ ಇದ್ದಾಗ ಆ ಬ್ಯಾಗ್ ಬೆಳಿಗ್ಗೆ ಎದ್ದು ನೋಡಲಾಗಿ ಅವರು ನೈಟ್ ಆಲ್ಮೋಸ್ಟ್ ನಿದ್ದೆ ಮಾಡಬೇಕಾದ್ರೆ ಅವ್ರು 3 o'clock ಆಗಿರುತ್ತೆ, ರೆಸ್ಟ್ ಮಾಡಿರ್ತಾರೆ. ಮತ್ತು ಬೆಳಿಗ್ಗೆ 5 ಗಂಟೆಗೆ ಎದ್ದು ನೋಡಿದಾಗ ಅವರು ಬ್ಯಾಗಲ್ಲಿರುವಂತಹ ಚಿನ್ನಾಭರಣಗಳು ಕಳುವಾಗಿದೆ ಅಂತ ಬಂದು ಸ್ಟೇಷನಲ್ಲಿ ದೂರು ನೀಡಿರ್ತಾರೆ. ನಾವು ಅದು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿರ್ತೇವೆ. ಟೋಟಲ್ 17 ತೊಲೆ ಬಂಗಾರ ಆಭರಣಗಳನ್ನು ಕಳ್ಳತನ ಆಗಿರುತ್ತದೆ. ತದನಂತರ ಇವರು DYSP ರೂರಲ್ ಶ್ರೀ ಎನ್ ಲೋಕೇಶ್ವರಪ್ಪ ಮತ್ತು ಇನ್ಚಾರ್ಜ್ DYSP ಶಂಕರಗೌಡ ಪಾಟೀಲ್ ಮತ್ತು CPI ರಾಜಾ ಸಾಫ್ ನಡಾಫ್ ಮತ್ತು PSI ಗಜಾನನ್ ಬಿರಾದಾರ್ ಮತ್ತು ಇನ್ನೋರ್ವ PSI ಕಲಾವತಿ PSI ಅವರು ಮತ್ತು ಸಿದ್ದರಾಮ್ HC ಬಾಗಪ್ಪ HC ಚಂದ್ರಮ್ಮ HC ಇವರೆಲ್ಲ ಸೇರಿ ಒಂದು ಟೀಮಾಗಿ ಫಾರ್ಮ್ ಮಾಡಿದ ಮೇಲೆ ಟೋಟಲ್ ಈ ಮದುವೆಗಂತೂ ಎಷ್ಟು ಜನ ಬಂದಿದ್ದಾರೋ, ಯಾಕಂದರೆ ಮದುವೆ ಮನೆಯಲ್ಲಿ ಕಳ್ಳತನ ಆಗಿದರೆ ಆದಷ್ಟು ಮದುವೆಗೆ ಬಂದಿದ್ದವರೇ ಮಾಡಿರ್ತಾರೆ, ಬೇರೆಯವರು ಬರಲಿಕ್ಕೆ ಸಾಧ್ಯತೆಗಳಿಲ್ಲ ಅನ್ನೋ ನಾವು ಒಂದು ಅನಾಲಿಸಿಸಿಂದ ಆ ಮನೆಗೆ ಯಾರ್ಯಾರು ಬಂದಿದ್ದಾರೋ ಅನ್ನೋದು ಒಂದು ಮಾಹಿತಿ ಸಂಗ್ರಹಿಸಿ ಅದರಲ್ಲಿ ಯಾರ್ಯಾರ ಮೇಲೆ ಸಂಶಯ ಇದೆ, ಯಾರ್ಯಾರ್ದು ದುಡ್ಡಿನ ವ್ಯವಹಾರ ಇದೆ ಅದೆಲ್ಲ ಟ್ರ್ಯಾಕ್ ಮಾಡಿ ಫೈನಲ್ ಆಗಿ ಒಬ್ಬರು ರೇಣುಕಾ ಗಂಡ ಶರಣಬಸಪ್ಪ ಗುಳೇದನ್ನ 39 years ಹೌಸ್ ವೈಫ್ ಕಟ್ಟಿಸಂಗಾವಿ ಜೀವರ್ಗಿ ಇವ್ರ ಮೇಲೆ ನಮಗೆ ಸಂಶಯ ಬಂದಾಗ ಅವ್ರನ್ನ ನಾವು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಮಾಡಿದ್ವಿ. ಯಾಕಂದರೆ ಅವ್ರನ್ನೆಲ್ಲ ನಾವು ಆಲ್ಮೋಸ್ಟ್ ಮದುವೆಗೆ ಬಂದವ್ರನ್ನೆಲ್ಲರನ್ನ ಎಲ್ಲ ರೀತಿಯಿಂದ ಅವ್ರನ್ನೇ ಎಲಿಮಿನೇಟ್ ಮಾಡಿ ಫೈನಲ್ ಆಗಿ ಇವರೇ ಮಾಡಿರ್ತಾರೆ ಅಂತ ನಾವು ಸ್ಟ್ರಾಂಗ್ ಸಂಶಯದ ಮೇಲೆ ಇವರನ್ನೇ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದಾಗ ಅವರು ಒಪ್ಕೊಂಡಿದ್ದು ಇರುತ್ತದೆ. ಅವರು ಮದುವೆ ಅವರು ರಿಲೇಟಿವ್ ಆಗ್ತಾರೆ, ಯಾರು ಫಿರ್ಯಾದಿದಾರರಿದ್ದಾರೋ ಅವ್ರಿಗೆ ಸಂಬಂಧಿಕರು ಆಗ್ತಾರೆ, ಪ್ಲಸ್ ಆ ಮದುವೆ ಅಟೆಂಡ್ ಮಾಡಲಿಕ್ಕೂ ಬಂದಿರ್ತಾರೆ. ಸೊ ಅವರು ಈ 17 ತೊಲ ಗೋಲ್ಡನ್ನು ಅವರು ಕಳ್ಳತನ ಮಾಡಿಕೊಂಡಿರುವುದ್ರ ಬಗ್ಗೆ ಒಪ್ಕೊಂಡಿರ್ತಾರೆ. ಬಟ್ ಯಾಕೆ ರೀಸನ್ ಏನು ಅಂದರೆ ಅವ್ರದ್ದು ಸ್ವಲ್ಪ ಬಿ ಸಿ ಅಲ್ವಾ ಚೀಟಿ ವ್ಯಾಪಾರ ಇದೆ ಮತ್ತು ಅಮೌಂಟು ಟ್ರಾನ್ಸಾಕ್ಷನ್ಸ್ ಮಾಡೋದು ಸ್ವಲ್ಪ ಸಾಲ ಎಲ್ಲ ಮಾಡ್ಕೊಂಡಿದ್ದಾರೆ ಅವರು. ಅದರಿಂದ ಪ್ಲಸ್ ಲೈಫ್ ಸ್ಟೈಲು ಅವ್ರದ್ದು ಒಂಚೂರು ಲಾವಿಶ್ ಲೈಫ್ ಸ್ಟೈಲ್ ತರಹನೂ ಇದೆ ಅವರದು. ಸೊ ಇದೆಲ್ಲ ಅವ್ರಿಗೆ ದುಡ್ಡಿನ ಆಶೆದಿಂದ ಈಸಿಯಾಗಿ ಸಿಗುತ್ತೆ. ಮತ್ತು ಮದುವೆ ಮನೆಯಲ್ಲಿ ಜನ ಭಾಳ ಇರ್ತಾರೆ, ಅದರಲ್ಲಿ ಕಳ್ಳತನ ಮಾಡಿದರೆ ನಮ್ಮ ಮೇಲೆ ಸಂಶಯ ಬರುವುದಿಲ್ಲ, ಆಚೆದವ್ರ ಮೇಲೆ ಹಾಕ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ಅವ್ರು ಈ ಕಳ್ಳತನ ಮಾಡಿರೋದ್ರ ಬಗ್ಗೆ ಒಪ್ಕೊಂಡಿರ್ತಾರೆ. ಅಂದರೆ ಅವ್ರ ಮೈನ್ ಇಂಟೆನ್ಷನ್ ಏನಂದರೆ ಮದುವೆಗೆ ಬಂದಾಗ ಸಂಬಂಧಿಕರ ಮೇಲೆ ಡೌಟ್ ಪಡೋದು ಕಡಿಮೆ ಇರುತ್ತೆ, ಆಚೆದವ್ರ ಮೇಲೆ ಡೌಟ್ ಪಡ್ತಾರೆ. ಮತ್ತು ಮದುವೆ ಮನೇಲಿ 100 ಜನ ಇರ್ತಾರೋ, ಸೊ ಯಾರು ಅಂತ ಕಂಡುಹಿಡಿಯೋದು ಭಾಳ ಕಷ್ಟ. ಇದೇ ನಮಗೆ ಈಸಿ ಅವಕಾಶ. ಮತ್ತು ಆ ಸಮಯದಲ್ಲಿ ಅವರು ಗೋಲ್ಡೆಲ್ಲ ಇಟ್ಟು ಯಾರೂ ಇರೋದಿಲ್ಲ, ರೂಮಲ್ಲಿ ಮಲಗಿರ್ತಾರೋ, ಇಮಿಡಿಯೇಟಾಗಿ ಈಸಿ ಪಿಕ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಅದೆಲ್ಲ ವಾಚ್ ಮಾಡಿ ಯಾರಿಗೂ ಸಿಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರು
ಈ ಕಳ್ಳತನ ಮಾಡಿದ್ದಾರೆ. ಮತ್ತು ಅವರು ಮನೆಯಲ್ಲೆಲ್ಲ 17 ತೊಲೆ ಹಂಗೆ ಇಟ್ಕೊಂಡಿದ್ರು. ಇಮಿಡಿಯೇಟಾಗಿ ನಾವು ಇದು ಮಾಡಿದರೆ ಎಲ್ಲರಿಗೂ ಡೌಟ್ ಬರುತ್ತೆ ಅಂತ ಇನ್ನು ಕೆಲವು ತಿಂಗಳಾದಮೇಲೆ ಅದೆಲ್ಲ ನಾವು ಡಿಸ್ಪೋಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಟ್ಕೊಂಡಿರ್ತಾರೆ. ನಮ್ಮ ಏನು ರೂರಲ್ ಟೀಮ್ ಯಾರಿದ್ದಾರೆ ಅವರೆಲ್ಲ ಇಮಿಡಿಯೇಟಾಗಿ ಹೋಗ್ಬಿಟ್ಟು ಅವ್ರನ್ನ ವಶಪಡಿಸ್ಕೊಂಡು ಅವರು ತೋರಿಸಿರೋ ಜಾಗಕ್ಕೆ ಹೋಗ್ಬಿಟ್ಟು ಆ 17 ತೊಲ ಗೋಲ್ಡ್ ಇಂಟ್ಯಾಕ್ಟ್ ಏನಿದೆಯೋ ತೊಗೊಂಡು ಬಂದು ರಿಕವರಿ ಮಾಡಿದ್ದಾರೆ. ನಾನು ಈ ಆಲ್ಮೋಸ್ಟ್ ಸತತವಾಗಿ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿ ಎಲ್ಲ ಅವರು ಮದುವೆಗೆ ಯಾರ್ಯಾರು ಬಂದಿದ್ದಾರೆ ಎಲ್ಲ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ನಿಗಾ ಇಟ್ಟು ಫೈನಲ್ ಆಗಿ ಆರೋಪಿನಿ ವಶಪಡಿಸ್ಕೊಂಡು 17 ತೊಲ ಗೋಲ್ಡ್ ರಿಕವರಿ ಮಾಡಿದ್ದ ಎಲ್ಲ ರೂರಲ್ ಸಬ್ ಡಿವಿಷನ್ ಟೀಮ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ದೊಡ್ಡಪ್ಪ ಚಿಕ್ಕಪ್ಪನ ಡಿಸ್ಟೆನ್ಸ್ ರಿಲೇಟಿವ್. ಮದುವೆ ಟೈಮ್ ಈಗ ಎಲ್ಲ ಅಲ್ಲೇ ಇರ್ತಾರೆ, ಅವ್ರಿಗೆ ಮೇಟಾಗೇನು ಹೋಗಿಲ್ಲ, ಅಲ್ಲೇ ಇದ್ದರು. ಬಟ್ ತೊಗೊಂಡು ಹೋಗ್ಬಿಟ್ಟು ಬೇರೆ ಕಡೆ ಇಟ್ಟಿದ್ರು ಸದ್ಯಕ್ಕೆ. ಫಸ್ಟ್ ನಾವು ಎಲ್ಲನೂ ಆಲ್ಮೋಸ್ಟ್ ಮದುವೆಯಲ್ಲಿರೋನೆಲ್ಲ ವಿಚಾರಣೆ ಮಾಡ್ತಾ ಬಂದಿದ್ವಿ. ಸ್ವಲ್ಪ ನಾವು ಚೆಕ್ ಮಾಡಿದ್ದೇನೆಂದರೆ ಯಾರ್ದು ಜಾಸ್ತಿ ಅಮೌಂಟ್ ಟ್ರಾನ್ಸಾಕ್ಷನ್ಸ್ ಇರುತ್ತೋ ಮತ್ತು ಅವ್ರದ್ದು ಪ್ಲಸ್ ಬೇರೆ ಬೇರೆ ದುಡ್ಡಿನ ವ್ಯವಹಾರಗಳಿರುತ್ತೋ ಅಂಥವ್ರನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಆಲ್ಮೋಸ್ಟ್ 8 to 10 ಮೆಂಬರ್ಸ್ ಅರೌಂಡ್ ಅಂಥ ಜನರ ಮೇಲೆ ನಿಗಾ ಇಟ್ಟಿದ್ವಿ. ಬಟ್ ಇವ್ರ ಮೇಲೆ ನಮಗೆ ಡೌಟ್ ಬಂತು ಮತ್ತು ಬಾತ್ಮೀದಾರರಿಂದ ಒಂದು ಮಾಹಿತಿ ಬಂದಿದೆ ಇವರು ಮಾಡಿದ್ದಾರು ಅಂತ. ತದನಂತರ ನಾವು ಅವರು ವಶಪಡಿಸ್ಕೊಂಡು ರಿಕವರಿ ಮಾಡಿದ್ವಿ. ಓಕೆ. ಕಲಬುರಗಿ ಜಿಲ್ಲೆಯ ಕಾಲ್ಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 19th January 2025 ರಂದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಹುಂಡಿಯನ್ನು ಯಾರೋ ಅಪರಿಚಿತರು ಕಳ್ಳತನ ಮಾಡ್ಕೊಂಡು ಹೋಗಿದ್ದರು ಅಂತ ದೂರಿನ ಆಧಾರದ ಮೇಲೆ ಕಾಲ್ಗಿ ಪೊಲೀಸ್ ಠಾಣೆಯಲ್ಲಿ 2/2025 ಒಂದು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿದ್ದು ಇರುತ್ತದೆ. ಬಟ್ ಅದರಲ್ಲಿ ನಮಗೆ ಕ್ಲೂ ಇದು ಸಿಗ್ತಾ ಇರಲಿಲ್ಲ. ಓನ್ಲಿ ನಮಗೆ CCTV ಫುಟೇಜ್ ಬೈಕಲ್ಲಿ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿರೋದು ನಮಗೆ ಫುಟೇಜ್ ಸಿಕ್ತು. ಬಟ್ ಆದರೂ ನಮಗೆ ಅವ್ರು ಯಾರು ಏನು ಅಂತ ನಮ್ಮದು ಯಾವುದೇ ಥರ ನಮಗೆ ಸುಳಿವು ಯಾವುದು ಸಿಗಲಿಲ್ಲ. ಅದೊಂದು ನಮಗೆ ಚಾಲೆಂಜಿಂಗ್ ಕೇಸ್ ಥರ ಒಂದು ಆಗಿದೆ. ತಮಗೆಲ್ಲರೂ ಗೊತ್ತಿರ್ಬೋದು, ಅವಾಗೆಲ್ಲ CCTV ಫುಟೇಜ್ ಬೈಕಲ್ಲಿ ಬಂದು ತೊಗೊಂಡು ಹೋಗಿರುತ್ತೆ, ಅವೆಲ್ಲ ನೋಡಿರ್ತೀರ. ಸೊ ಇದರಲ್ಲಿ ನಾವು ಒಂದು ಟೀಮ್ ಥರ DYSP ಶಾಬಾದ್ ಮತ್ತು ಅವರ ಇನ್ಸ್ಪೆಕ್ಟರ್ ಜಗದೇವಪ್ಪ ಪಾಲ, PSI ತಿಮ್ಮಯ್ಯ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಶ್ರೀನಿವಾಸ್ ರೆಡ್ಡಿ, ಅಂಬರೀಶ್, ಸಂಗಮೇಶ್, ಮೌನೇಶ್, ಮಂಜು, ಶಿವರಾಜ್, ಮಾರುತಿ, ಶ್ರೀಶೈಲ್, ಜಗನ್ನಾಥ್ ಇವರೆಲ್ಲರನ್ನೂ ಸೇರಿಕೊಂಡು ಒಂದು ತಂಡವನ್ನು ರಚಿಸಿದ್ದು ಇರುತ್ತೆ. ಇವರು ಕಂಟಿನ್ಯೂಸ್ ಆಗಿ 5 ತಿಂಗಳ ಕಾಲ ಇದು ಕೇಸ್ ಬೆನ್ನತ್ತಿ ಯಾರು ಮಾಡಿದ್ರು ಏನು ಅಂತ ಅದು ಫೈನಲ್ ಆಗಿ ಅವರು ಪತ್ತೆ ಮಾಡಿ ಇದರಲ್ಲಿ ಆರೋಪಿತರಾಗಿರುವಂತಹ ಶೇರ್ ಅಲಿ ತಂದೆ ಮೊಹಮ್ಮದ್ ರಶೀದ್ ಅವರು ಕಾಲ್ಗಿದವರು ಇದ್ದಾರೆ. ಇವರನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡುವ ಸಮಯದಲ್ಲಿ ಇವರು ಈ ಕಳ್ಳತನವನ್ನು ಮಾಡಿಕೊಂಡಿರೋದು ಒಪ್ಕೊಂಡಿರ್ತಾರೆ. ಬಟ್ ಆ ಕಳ್ಳತನ ಮಾಡುವಾಗ ಇವರು ಶೇರ್ ಅಲಿ ಮತ್ತು ಅವರ ಜೊತೆಯಲ್ಲಿ ಅವರ ದೋಸ್ತ ಆಗಿರುವಂತಹ ಕೈಲಾಶ್ ಇವರಿಬ್ಬರೂ ಸೇರಿಕೊಂಡು 19th January 2025 ರಾತ್ರಿ ವೇಳೆಯಲ್ಲಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದು ಆ ಹುಂಡಿಯನ್ನು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಒಪ್ಕೊಂಡಿರುತ್ತದೆ. ಅವರಿಂದ ನಾವು ಟೋಟಲ್ 50,000 ರೂಪೀಸ್ ವಶಪಡಿಸಿಕೊಂಡಿದ್ದಿರುತ್ತದೆ ಮತ್ತು ಅವರು ಉಪಯೋಗಿಸಿರುವಂಥ ಹೀರೋ ಸ್ಪ್ಲೆಂಡರ್ ಗಾಡಿ 20,000, ಒಟ್ಟು 35,000 ವರ್ತ್ ಪ್ರಾಪರ್ಟಿ ನಾವು ರಿಕವರಿ ಮಾಡಿಕೊಂಡು ಅದರಲ್ಲಿ ಮೇಯ್ನ್ ಆರೋಪಿ ಆಗಿರೋಂಥ ಶೇರ್ ಅಲಿ ಅನ್ನೋರನ್ನು ನಾವು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನೆ ಕಳಿಸಿಕೊಡಲಾಗಿದೆ. ಬಟ್ ಇವರು ಶೇರ್ ಅಲಿ ಹಿನ್ನೆಲೆ ನೋಡಿದರೆ ಈ ಹಿಂದೆ ತಾವು ರಟ್ಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 2024 ವಿಜಯವಾಣಿ ರಿಪೋರ್ಟರ್ ಶಿವರಾಜ್ ವಾಲಿ ಅವರ ಮೇಲೆ ರಾಬರಿ ಅವ್ರ ಕಡೆಯಿಂದ ಒಂದು ಚಾಕು ತೋರಿಸಿ ಅವ್ರ ಕಡೆಯಿಂದ ಮೊಬೈಲ್ ಫೋನು ದುಡ್ಡು ತಗೊಂಡು ಹೋಗಿರೋ ಪ್ರಕರಣದಲ್ಲಿ ಒಬ್ಬ ಆರೋಪಿನ ನಾವು ಆವಾಗ ಬಂಧಿಸಲಾಗಿದೆ. ಬಟ್ ಇನ್ನೊಂದು ಆರೋಪಿ ಆವಾಗಿಂದ ತಲೆಮರೆಸ್ಕೊಂಡಿರ್ತಾನೆ. ಸೆಕೆಂಡ್ ಆರೋಪಿ ಶೇರ್ ಅಲಿ ಈಗ ಈ ಕೇಸಲ್ಲಿ ನಾವು ಅವ್ರನ್ನೇ ವಶಪಡಿಸಿ ದಸ್ತಗಿರಿ ಮಾಡಲಾಗಿದೆ. ಸೊ ಇವರು ಶೇರ್ ಅಲಿ ಒಂದು ನಟೋರಿಯಸ್ ಕ್ರಿಮಿನಲ್ ಇದ್ದಾನೆ. ಅಂದರೆ ಇವನು ಮೊಬೈಲ್ ಫೋನ್ ಯೂಸ್ ಮಾಡಲ್ಲ, ಮನೆಗೆ ಯಾವಾಗ ಬರ್ತಾನೋ, ಮನೆಗಂತೂ ಬರೋದೇ ಇಲ್ಲ, ಭಾಳ ರೇರಾಗಿ ಮನೆಗೆ ಬರ್ತಾನೋ. ಆಮೇಲೆ ಇವನ ಮೇಲೆ
ಕಾಲ್ಗಿ ಪೊಲೀಸ್ ಠಾಣೆಯಲ್ಲಿ 2 ಮೋಟರ್ ಸೈಕಲ್ ಕಳ್ಳತನ ಪ್ರಕರಣಗಳು ಇದೆ. ಮಾಡ್ಬೋಲ್ ಪೊಲೀಸ್ ಠಾಣೆಯಲ್ಲಿ 2 ರಾಬರಿ ಕೇಸ್ ಇದೆ. ಸೂಲೆಪೇಟ್ ಠಾಣೆಯಲ್ಲಿ 1 ರಾಬರಿ ಕೇಸ್. ಟೋಟಲ್ ಈ ಹಿಂದೆ 5 ಕೇಸಸ್ ಆಗಿದೆ. ಬಟ್ ಈಗ ಪ್ರೆಸೆಂಟ್ ಕಾಲ್ಗಿ ವೀರಭದ್ರೇಶ್ವರ ಟೆಂಪಲ್ ದೇವಸ್ಥಾನ ಇದರ ಜೊತೆ ಅವರು ಇನ್ನೂ 2 ಕೇಸಲ್ಲಿ, ಒಂದು ಮಾಡ್ಬೋಲ್ ಪೊಲೀಸ್ ಠಾಣೆಯಲ್ಲಿ ಜಾರ್ಖಂಡಿ ದರ್ಗಾ ದಂಡೋತಿ ಇದರಲ್ಲಿನೂ ಕಳ್ಳತನ ಮಾಡಿರುವುದು ಒಪ್ಕೊಂಡಿದ್ದಿರುತ್ತದೆ. ತದನಂತರ ಈ ವಿಜಯವಾಣಿ ರಿಪೋರ್ಟರ್ ಮೇಲೂ ಈ ರಾಬರಿ ಕೇಸಲ್ಲಿ ಇವರು ಭಾಗಿಯಾಗಿರೋದು. ಟೋಟಲ್ 8, ಇವರೆಲ್ಲ ಸೇರಿ 8 ಪ್ರಕರಣ ದಾಖಲಾಗಿರುತ್ತದೆ. ಅದಲ್ಲದೆ ಅವರು 2018ನಲ್ಲಿ ಒಂದು ಆಕ್ಸಿಡೆಂಟ್ ಕೇಸು ಈ ನ್ಯಾಯಾಲಯದಿಂದ 2021ನಿಂದ ನ್ಯಾಯಾಲಯದಿಂದ ತಲೆಮರೆಸಿಕೊಂಡಿರುವುದು ಇರುತ್ತದೆ. ಇದುವರೆಗೂ ಯಾರಿಗೂ ಸತತವಾಗಿ 4 ವರ್ಷದ ಕಾಲ ಯಾರಿಗೂ ಸಿಕ್ಕಿರುವುದು ಇರಲಿಲ್ಲ. ಸೊ ಅವ್ರ ಮೇಲೆ ವಾರೆಂಟು ಅದೆಲ್ಲ ಆಲ್ಮೋಸ್ಟ್ ಪ್ರೊಸೀಡಿಂಗ್ಸ್ ಎಲ್ಲ ಡ್ರಾಪ್ ಆಗಿರುತ್ತದೆ. ಸೊ ಅವ್ರನ್ನ ಅತ್ಯಂತ ಸ್ಮಾರ್ಟ್ ಎಫರ್ಟ್, ಹಾರ್ಡ್ ವರ್ಕ್ ಎಫರ್ಟಿಂದ ನಮ್ಮ ಶಾಬಾದ್ ಸಬ್ ಡಿವಿಷನ್ ಮತ್ತು ಕಾಲ್ಗಿ ಸರ್ಕಿಲು, ಕಾಲ್ಗಿ ಪೊಲೀಸ್ ಸ್ಟೇಷನ್ ಟೀಮ್ ಅವರು ವಶಪಡಿಸಿಕೊಂಡು ದಸ್ತಗಿರಿ ಮಾಡಿದ್ದೇ ಇರುತ್ತದೆ. ಸೊ ಅದರಿಂದ ನಾನು ಎಲ್ಲ ಶಾಬಾದ್ ಟೀಮು, ಕಾಲ್ಗಿ ಸರ್ಕಿಲ್ ಮತ್ತು ಕಾಲ್ಗಿ PS ಟೀಮು ಮತ್ತು ಅವರ ಸಿಬ್ಬಂದಿ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಮಾಡಿದ್ದೀವಿ. ಇಲ್ಲ, ಕೈಲಾಸ ಜಿಲ್ಲಾ ಶೇರಲ್ಲಿ ಇದು ಮಾತ್ರ ಟೋಟಲ್ ಈಗಿರುವ ಎಲ್ಲ ಪ್ರಕರಣಗಳು ಸೇರಿ ಟೋಟಲ್ 8 ಪ್ರಕರಣಗಳು ದಾಖಲಾಗಿದೆ. ಅದು ಲಾಸ್ಟ್ ಟೈಮು ವಿಜಯವಾಣಿ ರಿಪೋರ್ಟರ್ ಮೇಲೆ ಅಸಾಲ್ಟ್ ಅದು ರಾಬರಿ ಕೇಸ್ ಆದಾಗ ಈ ಸೆಕೆಂಡ್ ಆರೋಪಿ ಇವನು ತಲೆಮರೆಸ್ಕೊಂಡಿದ್ದಾನೆ. ಈಗ ನಮಗೆ ಸಿಕ್ಕಿದ್ರು. ಅದು ಬೈಕ್ ಮೇಲೆ ತೊಗೊಂಡು ಹೋಗಿದ್ದರು. ಅದು ಆಮೇಲೆ ಅಲ್ಲೇ ಅದು ಬಾಕ್ಸ್ ಅಲ್ಲೇ ಬಿಟ್ಟು ಹೋಗಿದ್ರು ಅವರು. ಅದು ಹೆಂಗೆ ತೊಗೊಂಡು ಹೋಗಿದ್ರು ಅನ್ನೋದು ನಮಗೆ ಭಾಳಷ್ಟು ಇದು ಬಂದಿದೆ. ತಾವೆಲ್ಲ ವಿಡಿಯೋನೂ ಆಚೆನೂ ಬಂದಿದೆ, ತಮಗೆಲ್ಲರಿಗೂ ನೋಡಿದ್ದೀರಾ. ಈ ಶೇರಲ್ಲಿ ಬಗ್ಗೆ ನಾವು ಕಂಟಿನ್ಯೂಸ್ ಆಗಿ ನಿಗಾ ಇಟ್ಟಿದ್ದೀವಿ. ಒಂದು ಮನೆಗೆ ಯಾವಾಗ ಬರ್ತಾನೋ, ಎಲ್ಲೆಲ್ಲಿ ಮೂಮೆಂಟ್ ಇರುತ್ತೆ ಮತ್ತು ಎಲ್ಲೆಲ್ಲಿ ಓಡಾಡ್ತಾನೋ ಅನ್ನೋದು. ಇದನ್ನು ನಾವು ಇವನು ಅರೆಸ್ಟ್ ಮಾಡಿರುವುದಂತೂ ಒಂದು ಆಲ್ಮೋಸ್ಟ್ ಚೇಸ್ ಮಾಡಿ ಹಿಡಿದಿರುವುದು ಇರುತ್ತದೆ ಅವರ ಟೀಮೆಲ್ಲ. ಅವರು ಇಲ್ಲ, ಒಂದು ಕಡೆ ಎಲ್ಲ ಕಡೆ ಓಡಾಡ್ತಾನೋ, ಕಳ್ತನ ಮಾಡೋದು, ಆ ದುಡ್ಡು ತಗೊಂಡೋದು, ಬೇರೆ ಕೇಸಸ್, ಹಳೆ ಕೇಸಸ್ಗೆ ಖರ್ಚು ಮಾಡೋದು, ಇವನು ಖರ್ಚು ಮಾಡ್ಕೊಡೋದು, ಇದನ್ನೇ ಪ್ರವೃತ್ತಿ ಹೊಂದಿದ್ದಾನೆ. ಅವ್ರಿಗೆ ಇದು ಬಿಟ್ಟು ಬೇರೆ ಕೆಲಸ ಯಾವುದೂ ಇಲ್ಲ. ಬಟ್ ಇವನ್ ಅವ್ರ ಫ್ಯಾಮ್ಲಿಗೂ ಅವ್ರು ಎಲ್ಲಿರ್ತಾನೋ ಅನ್ನೋದು ಅವ್ರ ಫ್ಯಾಮ್ಲಿಗೂ ಗೊತ್ತಿರೋದಿಲ್ಲ. ಅವ್ರಿಗೆ ಖರ್ಚು ಮಾಡ್ಕೊಳ್ತಾನೆ ಅಷ್ಟೇ, ಅವ್ನಿಗೆ ಬೇರೆ ಕೆಲಸ ಇಲ್ಲ. ಇದನ್ನೇ ಅವನ ಪ್ರವೃತ್ತಿ. ಕಳ್ತನ ಕೇಸ್ ಮಾಡೋದು, ದುಡ್ಡು ತೊಗೊಳ್ಳೋದು, ಅವ್ನು ಖರ್ಚು ಮಾಡ್ಕೊಳ್ಳೋದು, ಮತ್ತು ಏನಾದ್ರು ಕೇಸ್ಗಿದ್ರೆ ಅದಕ್ಕೂ ಖರ್ಚು ಮಾಡ್ಕೊಳ್ಳೋದು, ವೆಚ್ಚ ಮಾಡೋದು. ಇಲ್ಲ, ಅವನು ನಾವು ಲಾಸ್ಟ್ ಟೈಮ್ ವಿಜಯವಾಣಿ ರಿಪೋರ್ಟರ್ ಅವ್ರ ಕೇಸು, ರಾಬರಿ ಕೇಸಲ್ಲೂ ಕಂಟಿನ್ಯೂಸ್ ಆಗಿ ಅವ್ರ ಮನೆಗೆ ಒಂದು ನಿಗಾ ಇಟ್ಟಿದ್ವಿ. ಸೂಲೆಪೇಟ್ ಪೊಲೀಸ್ ಅವರು ಆವಾಗಿಂದ ಮನೆಗೆ ಬಂದಿರೋದು ಇಲ್ಲ. ಪ್ಲಸ್ ಅವ್ನು ಟ್ರ್ಯಾಕ್ ಮಾಡ್ಲಿಕ್ಕೂ ಅವ್ರ ಕಡೆ ಯಾವುದೇ ಥರ ಮೊಬೈಲ್ ಫೋನು ಬಳಸಲ್ಲ. ಬೇರೆ ಕಡೆ ಹೋಗ್ತಿದ್ರು, ಜಿಲ್ಲೆ ಅಂದರೆ ಸೂಲೆಪೇಟ್ ಜನರಲ್ ಆಗಿ ಗುಲ್ಬರ್ಗ ಬರ್ತಿದ್ರು. ಸರ್ ಅವನು ಕಾಳಗಿ ಸರ್ ನೇಟಿವ್, ಬಟ್ ಸೂಲೆಪೇಟು ಆ ಕಡೆ ಏರಿಯಾನೇ ಸರ್. ಸೊ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಿದ್ರು. ಬಟ್ ಈ ಸೂಲೆಪೇಟು, ಚಿಂಚೋಳಿ, ಈ ಕಾಲ್ಗಿ ಲಿಮಿಟ್ಸ್ಗೆ ಬರ್ತಿರ್ಲಿಲ್ಲ. ಬಟ್ ಆ ಬಂದಾಗೆಲ್ಲ ನಾವು ಹಿಡ್ಕೊಂಡಿದ್ದೇವೆ. ಹೈದ್ರಾಬಾದಲ್ಲಿ ಯಾವುದೋ ಹೋಟೆಲ್ನಾಗ ಕೆಲಸ ಮಾಡ್ತಿದ್ರು. ಅವ್ರು ಬೇರೆ ಬೇರೆ ಪ್ಲೇಸಸ್ ಹೈದ್ರಾಬಾದ್ಗೂ ಹೋಗ್ತಾರೆ ಅಂತ ಹೇಳ್ತಿದ್ರು. ಹಾಂ, ಅದೇ ಅವನು ವಾಪಸ್ ಮತ್ತೆ ಇಲ್ಲಿಗೆ ಬಂದಿದ್ದಾನೆ. ಬಂದಾಗ ಅವನು ಹಿಡ್ಕೊಂಡಿದ್ದೀವಿ ಕಾಲ್ಗಿಯಲ್ಲೇ. ಅವನು ವಾಪಸ್ ಬರ್ತಾನೆ. ಬಕ್ರೀದಿಗೆ ಮೋಸ್ಟ್ಲಿ ಬಂದಿರಬೇಕು. ಸುದ್ದಿಗೋಷ್ಠಿಯಲ್ಲಿ ಹೆಚ್ಚುವರಿ SP ಮಹೇಶ್ ಮೇಘನಾರ್, DYSP ಶಂಕರಗೌಡ ಪಾಟೀಲ್, ಆಳಂದ PI ಶರಣಬಸಪ್ಪ ಕೋಡ್ಲಾ ಸೇರಿದಂತೆ ಇತರ ಅಧಿಕಾರಿಗಳು ಭಾಗಿಯಾಗಿದ್ದರು.